ನಮಸ್ತೆ ಮಿತ್ರರೇ. ಈ ವಿಡಿಯೋದಲ್ಲಿ ಇತ್ತೀಚೆಗೆ ಅನೇಕ ಜನ ಫೋನ್ ಮಾಡಿ ನಾನು ಕೇಳ್ತಾ ಇದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಅನೇಕ ಜನ ಕಾಲ್ ಮಾಡಿದ್ರಿ, ಬೇರೆ ಬೇರೆ ಬೆಳೆ, ಮುಖ್ಯವಾಗಿ ಟೊಮೊಟೊ, ಬೀನ್ಸ್ ಈ ಥರದಲ್ಲಿ. ಸರ್, ತುಂಬ ಬೆಳೆ ಚೆನ್ನಾಗಿತ್ತು ಸರ್, ನಿಮ್ಮ ವೀಡಿಯೋಗಳು ನೋಡಿಕೊಂಡೇ ಫಾಲೋ ಮಾಡಿ ಬೆಳೀತಾ ಇದ್ವಿ. ಮಳೆ ಬಂತು ಸರ್, ಮಳೆ ಬಂದಾದ ಮೇಲೆ ವಿಪರೀತ ರೋಗಗಳು ಬರೋಕ್ಕೆ ಶುರುವಾಯಿತು, ಬೆಳೆ ಔಟ್ಲುಕ್ಕೇ ಚೇಂಜ್ ಆಯಿತು ಅಂತ ಹೇಳಿದ್ರಿ. ಯಾಕೆ ಹಿಂಗಾಗುತ್ತೆ, ರೋಗ ಎಲ್ಲಿಂದ ಬರ್ತದೆ ಸರ್ ಅಂತ ಕೇಳೋಕ್ಕೆ ಶುರು ಮಾಡಿದ್ರಿ ಅಲ್ವ ನೀವು. ಸೊ ಇದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ಪ್ರಶ್ನೆ ಇರೋದು, ಗಿಡಗಳಿಗೆ, ಬೆಳೆಗಳಿಗೆ ರೋಗ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅನ್ನೋದು. ನೋಡಿ, ಹಳೆಯ ಸಿನಿಮಾಗಳಲ್ಲಿ ಯಾವಾಗಲೂ ಯಾರಾದರೂ ಕಾಯಿಲೆ ಬಿದ್ದಾಗ ಹಿರಿಯರು ಒಂದು ಸಾಂತ್ವನದ ಮಾತು ಹೇಳೋರು, ನೀವು ಆರಾಮಾಗಿರಿ, ಕಾಯಿಲೆಗಳು ಮನುಷ್ಯನಿಗೆ ಬರೆದ್ರೆ ಮರ ಗಿಡಗಳಿಗೆ ಬರ್ತದ ಅಂತ ಹೇಳ್ತಾ ಇದ್ದಿದ್ದು ನಮ್ಮೆಲ್ರಿಗೂ ನೆನಪಿದೆ. ಆದರೆ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ, ಅತಿ ಹೆಚ್ಚು ರೋಗಗಳ ಬಾಧೆ ಇರತಕ್ಕಂಥದ್ದು ಗಿಡಗಳಿಗೆ, ಮರಗಳಿಗೆ. ನೋಡಿ, ಜಸ್ಟ್ ಒಂದು ಬೆಳೆದು ನಾನು ಇಲ್ಲಿ ಹಾಕಿರ್ತಕ್ಕಂಥದ್ದು ಎಷ್ಟು ರೇಂಜ್ ಆಫ್ ಡಿಸೀಸಸ್ ಇದೆ, ರೋಗಗಳಿದೆ. ಸೊ ನೋಡಿ, ಈಗ ಪ್ರಾರಂಭ ನಾನು ಶುರು ಮಾಡ್ತೀನಿ. ಒಂದು ರೋಗಾಣು ಸಸ್ಯದ ಮೇಲೆ ಬಂದು ಅಟ್ಯಾಕ್ ಮಾಡಿದಾಗ, ದಾಳಿ ಮಾಡಿದಾಗ ರೋಗ ಉಂಟಾಗುತ್ತೆ. ಅಂದರೆ ಏನರ್ಥ, ಒಂದು ರೋಗಾಣು, ಒಂದು ಸಸ್ಯ, ಎರಡು ಒಂದಕ್ಕೊಂದು ಕಾಂಟ್ಯಾಕ್ಟಿಗೆ ಬಂದಾಗ, ಸಂಪರ್ಕಕ್ಕೆ ಬಂದಾಗ, ಇಂಟರ್ಯಾಕ್ಷನ್ ಆದಾಗ ರೋಗ ಡೆವಲಪ್ ಆಗ್ತಾ ಹೋಗ್ತದೆ. ಅದು ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ನಾನು ಹಳೇದೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಅದರಲ್ಲಿ ಮಾಹಿತಿ ಸಿಗ್ತದೆ. ಅಂದರೆ ರೋಗಾಣು ಸಂಪರ್ಕಕ್ಕೆ ಬಂದ ತಕ್ಷಣ, ಇಂಟ್ರಾಕ್ಷನ್ ಆದ ತಕ್ಷಣ ರೋಗ ಬರ್ತದಾ? ಖಂಡಿತ ಸಾಧ್ಯ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಇವೆರಡೂ ಇದ್ದರೂ ಸಮೇತ ಒಂದು ರೋಗ ಡೆವಲಪ್ ಆಗಿ ಬೆಳೆನ ನಾಶ ಮಾಡೋವಷ್ಟು ಅಭಿವೃದ್ಧಿ ಆಗಬೇಕು ಅಂದರೆ, ಮೂರನೇದು ಒಂದು ಅಂಶ ಬಹಳ ಪ್ರಾಮುಖ್ಯತೆ ವಹಿಸ್ತದೆ. ಅದು ವಾತಾವರಣದ ಅಂಶಗಳು. ಒಂದು ತೇವಾಂಶ ಇರ್ಬೋದು, ಉಷ್ಣಾಂಶ ಇರ್ಬೋದು, ಗಾಳಿ ಇರ್ಬೋದು, ಗಾಳಿನಲ್ಲಿ ಬರ್ತಕ್ಕಂಥ ಮಳೆ ಹನಿಗಳಿರ್ಬೋದು. ಈ ಥರದ ಅಂಶಗಳು ಈ ರೋಗದ ಮೇಲೆ ಪ್ರಭಾವ ಬೀಳ್ತದೆ. ನೋಡಿ, ಒಂದು ಗೊತ್ತಾಗ್ತದೆ, ಸಸ್ಯಗಳಲ್ಲಿ ರೋಗ ಬಂದು ತೀವ್ರವಾಗಿ ಬೆಳೆ ಹಾನಿ ಆಗಬೇಕು ಅಂದರೆ ಮೂರು ಅಂಶಗಳು ಮುಖ್ಯ ಆಗ್ತವೆ. ಒಂದು ರೋಗಾಣು, ಒಂದು ವಾತಾವರಣದ ಅಂಶಗಳು, ಇನ್ನೊಂದು ಸಸ್ಯ ಅಥವಾ ಬೆಳೆ. ಇವು ಮೂರು ಅಂಶಗಳು ರೋಗ ಬರೋದಕ್ಕೆ ಕಾರಣ ಆಗ್ತದೆ. ಹಾಗೆಯೇ ಇವು ಮೂರನ್ನು ಕಾನ್ಸ್ಟೆಂಟ್ ಅಲ್ಲ, ಸ್ಥಿರವಾಗಿರಲ್ಲ, ವೇರಿಯಬಲ್ಸ್, ಬದಲಾಗ್ತಾ ಇರ್ತವೆ. ಸೊ ಕಂಟಿನ್ಯೂಸ್ ಆಗಿ ಬದಲಾಗ್ತಾ ಇರುವಾಗ ಒಂದು ಬದಲಾದಾಗ ಅದು ಇನ್ನೂ ಎರಡರ ಮೇಲೆ ಪ್ರಭಾವ ಬೀರ್ತಾ ಹೋಗ್ತದೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು? ನಾನು ಉದಾಹರಣೆಗಳ ಸಮೇತ ವಿವರಿಸ್ತಾ ಹೋಗ್ತೀನಿ. ನೋಡಿ, ಇದನ್ನು ಅರ್ಥ ಮಾಡಲಿಕ್ಕೆ ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂದರೆ, ಒಂದು ರೋಗ ತ್ರಿಭುಜ ಅಂತ ಮಾಡಿದ್ದಾರೆ, ಡಿಸೀಸ್ ಟ್ರಯಾಂಗಲ್. ಅಂದರೆ ಈ ಮೂರು ಅಂಶಗಳನ್ನು ಒಂದು ತ್ರಿಭುಜದ ಮೂರು ಭುಜಗಳ ರೀತಿಯಲ್ಲಿ ನಾವು ಅರ್ಥೈಸಿಕೊಳ್ಳೋದಾದರೆ, ಒಂದರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಈ ತ್ರಿಭುಜದ ಭುಜ ಇರುತ್ತಲ್ಲ, ಚಿಕ್ಕದಾಗೋದು ದೊಡ್ಡದಾಗೋದು ಆದಾಗ ಇನ್ನಿತರ ಎರಡು ಭುಜಗಳ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಹೋಗ್ತದೆ, ರೋಗದ ಪ್ರಮಾಣ, ತೀವ್ರತೆ ಹೇಗೆ ಬದಲಾಗ್ತಾ ಹೋಗ್ತದೆ ಅನ್ನೋದನ್ನ ನಿಮಗೆ ಗ್ರಾಫಿಕಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಈಗ ತ್ರಿಭುಜ ರಚಿಸ್ಕೊಳ್ಳೋಣವಾ? ನೋಡಿ, ಇದು ತ್ರಿಭುಜಾಕೃತಿ. ಸೊ ಇದರಲ್ಲಿ ಒಂದು ಭುಜ, ಇದು ಸಸ್ಯ, ಇದು ರೋಗಾಣು, ಇದು ವಾತಾವರಣ. ವಾತಾವರಣದ ಅಂಶಗಳು ಹೇಳಿದ್ನಲ್ಲ ಆಗಾಗಲೇ. ಇದರಲ್ಲಿ ಒಂದರಲ್ಲಿ ಬದಲಾವಣೆ ಆದರೆ ನೋಡಿ, ಇಲ್ಲಿ ಒಳಗಡೆ ಏನು ಕಾಣಿಸ್ತದೆ, ಇದು ರೋಗದ ಪ್ರಮಾಣ ಅಂತ ತಿಳ್ಕೊಬೋದು. ಈಗ ನೋಡಿ, ಮೊದಲನೇದು ಸಸ್ಯ, ಈ ಕೆಳಗಡೆ ಇದೆಯಲ್ಲ ಇದು. ನೋಡಿ, ಯಾವುದೇ ಒಂದು ಬೆಳೆ, ಸಸ್ಯಕ್ಕೆ ರೋಗಾಣು ಸ್ಟ್ರಾಂಗ್ ಆಗಿದೆ, ವಾತಾವರಣನೂ ಪೂರಕವಾಗಿದೆ. ಬಟ್ ಸಸ್ಯದಲ್ಲಿ ರೋಗ ನಿರೋಧಿಸುವ ಸಾಮರ್ಥ್ಯ ಇದೆ ಅಂತಾದಾಗ ಈ ಭುಜದ ಉದ್ದ ಇಷ್ಟೇ ಇಷ್ಟಿರ್ತದೆ ಅಥವಾ 0 ಆಗಿರ್ತದೆ. ನೋಡಿ, ಈಗ ವಾತಾವರಣ ಪೂರಕವಾಗಿದೆ, ರೋಗಾಣು ಸ್ಟ್ರಾಂಗ್ ಆಗಿದೆ ಅಂತ ಆದರೆ, ಸಸ್ಯದಲ್ಲಿ ಅದನ್ನು ರೋಗ ನಿರೋಧಿಸುವ ಸಾಮರ್ಥ್ಯ ಜಾಸ್ತಿ ಇದೆ ಅಂದರೆ, ನೋಡಿ ಈ ಭುಜ ಇದೆಯಲ್ಲ, ಇದರ ಉದ್ದ ಕಡಿಮೆ ಇರ್ತದೆ. ನೋಡಿ, ಇದು ಇಷ್ಟೇ ಇರ್ತದೆ ಅಂತ ಹೇಳ್ಬೋದು ನಾವು. ಸೊ ಇಷ್ಟಿರ್ತದೆ. ಹಾಗೆಯೇ ಆಮೇಲೆ ಈ ಪ್ಲ್ಯಾಂಟಿಂಗ್ ಮಾಡಬೇಕಾದ್ರೆ ನಾವು ಹೈ ಡೆನ್ಸಿಟಿ ಮಾಡ್ದಂಗೆ ತುಂಬ ವಿರಳವಾಗಿ ಮಾಡಿದ್ದೀವಿ ಅಂದ್ರೂ ರೋಗನ ನಿವಾರಿಸ್ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಇರ್ತದೆ. ಹಾಗಾಗಿ ಈ ಭುಜದ ಉದ್ದ ಕಡಿಮೆ ಇರ್ತದೆ. ಬಟ್ ರೋಗಾಣು ಸ್ಟ್ರಾಂಗಾಗೇ ಇದೆ, ಇಷ್ಟುದ್ದ ಇದೆ, ವಾತಾವರಣ ಪೂರ್ವಕವಾಗೇ ಇದೆ, ಇಷ್ಟುದ್ದ ಇದೆ. ಆದರೆ ನೋಡಿ, ಇದು ಕಡಿಮೆ ಆಯ್ತಲ್ಲ, ಇಲ್ಲಿ ಇದಿಷ್ಟೇ ರೋಗದ ಪ್ರಮಾಣ.
ಸೊ ಸಸ್ಯದಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದಾಗ ವಾತಾವರಣ ಪೂರಕವಾಗಿದ್ದರೂ ರೋಗಾಣು ಸ್ಟ್ರಾಂಗ್ ಆಗಿದ್ದರೂ ರೋಗ ಬಾಧಿಸಲ್ಲ. ಹಾಗೆಯೇ ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ, ಈ ರೋಗಕ್ಕೆ ತುತ್ತಾಗದು ಅಂತ ಆದಾಗ ಈ ಭುಜ ದೊಡ್ಡದಾಗೇ ಇರ್ತದೆ ನೋಡಿ. ಹಾಗೆಯೇ ಭಾಳ ಹೈ ಡೆನ್ಸಿಟಿ ಹತ್ರದಲ್ಲಿ ಪ್ಲಾಂಟಿಂಗ್ ಮಾಡಿದ್ದೀರಿ ಅಂದ್ರೂ ರೋಗದ ತೀವ್ರತೆ ಜಾಸ್ತಿ. ಆವಾಗ ನೋಡಿ ಈ ಥರ ಬರ್ತದೆ ತ್ರಿಭುಜ ನಿಮಗೆ. ಸೊ ಇಲ್ಲಿ ರೋಗದ ತೀವ್ರತೆ ಜಾಸ್ತಿ ಆಯಿತು, ಇಲ್ಲಿ ಕಡಿಮೆ ಆಯಿತು, ಇಲ್ಲಿ ಜಾಸ್ತಿ ಆಯಿತು. ಇಲ್ಲೇನು ಉದಾಹರಣೆ ಹೇಳ್ಬೋದು? ಸೇವಂತಿಗೆ ಬೆಳೆ ಒಂದು ಉದಾಹರಣೆ ತಗೋಬೋದು. ಇದರಲ್ಲಿ ಸೆಂಟಿಯಲ್ಲೋ ವಿಲ್ಟ್ ರೋಗದ ನಿರೋಧಿಸುವ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಎಂತಹ ವಾತಾವರಣ ಇದ್ದರೆ ಆದ್ರೂ ರೋಗಕ್ಕೆ ತುತ್ತಾಗುತ್ತೆ. ಅದೇ ಸೇವಂತಿಗೆ ಇತರೆ ತಳಿಗಳು ಪೂರ್ಣಿಮಾ ಆಗಿರ್ಬೋದು, ಬೇಕಾದಷ್ಟು ವೆರೈಟಿಗಳಿದೆ, ಅವಕ್ಕೆ ನಿರೋಧಿಸುವ ಸಾಮರ್ಥ್ಯ ಇರೋದ್ರಿಂದ ಅವು ರೋಗಗಳಿಗೆ ತುತ್ತಾಗಲ್ಲ ಅಂತ ಹೇಳ್ಬೋದು. ಇದು ಸಸ್ಯದ ಬಗ್ಗೆ. ಈಗ ರೋಗಾಣು ಸೆಲೆಕ್ಟ್ ಮಾಡ್ಕೊಳ್ಳೋಣ ನೋಡಿ. ರೋಗಾಣು ಸೆಲೆಕ್ಟ್ ಮಾಡ್ಕೊಂಡಾಗ ನಾವು ಈಗ ರೋಗಾಣು ತುಂಬ ವಿರಿಲೆಂಟ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಅವುಗಳ ನಂಬರ್ಸ್ ಜಾಸ್ತಿ ಇದೆ, ಹಾಗೆಯೇ ಭಾಳ ಆ್ಯಕ್ಟಿವ್ ಆಗಿದ್ದಾವೆ ವಾತಾವರಣ ಪೂರಕವಾಗಿರೋದ್ರಿಂದ ಅಂತ ಅಂದಾಗ ರೋಗಾಣುಗಳ ಭುಜ ಈ ರೀತಿ ಉದ್ದವಾಗೇ ಇರ್ತದೆ. ಸೊ ಇದೆಲ್ಲ ರೋಗದ ಪ್ರಮಾಣ ಆಗ್ತದೆ ಅವಾಗ. ಹಾಗೆಯೇ ಇದಕ್ಕೆ ವೈರುಧ್ಯವಾಗಿ ರೋಗಾಣುಗಳು ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಅವು ವಿರುಲೆಂಟ್ ಆಗಿಲ್ಲ, ತುಂಬ ಪ್ಯಾಸಿವ್ ಆಗಿದ್ದಾವೆ ಅಂತ ಆದಾಗ ಈ ಭುಜದ ಒಂದು ಉದ್ದ ಕಡಿಮೆ ಇದೆ ಅಂತ ತಿಳ್ಕೊಂಡ್ರೆ ನೋಡಿ, ವಾತಾವರಣ ಪೂರಕವಾಗಿದೆ, ಸಸ್ಯನೂ ರೋಗಕ್ಕೆ ತುತ್ತಾಗ್ತದೆ, ಆದರೆ ರೋಗಾಣು ಸ್ಟ್ರಾಂಗ್ ಆಗಿಲ್ಲ ಅಂತಾದಾಗ ರೋಗದ ಪ್ರಮಾಣ ಇಲ್ಲಿ ಕಡಿಮೆ ಇದೆ. ಇದಕ್ಕೆ ವಿರುದ್ಧವಾದದ್ದು ಮತ್ತೊಂದು. ಸೊ ಇವಾಗ ಇನ್ನೊಂದು ನಿದರ್ಶನ ನೋಡಿ, 3ನೇ ಅಂಶ. ರೋಗಾಣು ಸ್ಟ್ರಾಂಗ್ ಆಗಿದೆ, ಸಸ್ಯನೂ ರೋಗಕ್ಕೆ ತುತ್ತಾಗ ಅಂಥದ್ದೇ ಒಂದು ವೆರೈಟಿ ಅಂತ ತಿಳ್ಕೊಳ್ಳೋಣ. ಆದರೆ ವಾತಾವರಣ ಪೂರಕವಾಗಿದೆ ಅಂತ ಫಸ್ಟ್ ಉದಾಹರಣೆ ತಗೊಳ್ಳೋಣ. ಅಂದರೆ ರೋಗಾಣುಗಳು ತೀವ್ರವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಉಷ್ಣಾಂಶ ಇದೆ, ತೇವಾಂಶ ಇದೆ, ಮಳೆ ಇದೆ, ಗಾಳಿ ಇಳಿದೆ ಅಂತ ಹೇಳಿದಾಗ ನೋಡಿ ಈ ವಾತಾವರಣ ಪೂರಕವಾಗಿದೆ. ಹಾಗೆಯೇ ಈ ಒಂದು ವಾತಾವರಣ ಸಸ್ಯದ ಒಂದು ಸಾಮರ್ಥ್ಯವನ್ನು ಕುಗ್ಗಿಸುವ ರೀತಿ ಇದೆ ಎಂದಾಗ ಈ ಭುಜದ ಉದ್ದ ಇಷ್ಟಿರ್ತದೆ. ಸ್ವಾಭಾವಿಕವಾಗಿ ನೋಡಿ ರೋಗದ ಪ್ರಮಾಣ ಇಷ್ಟಿರ್ತದೆ, ರೋಗ ಜಾಸ್ತಿ ಇದೆ. ಸೊ ಇದಕ್ಕೆ ವಿರುದ್ಧವಾಗಿ ವಾತಾವರಣ ನೋಡಿ, ರೋಗಾಣುನೂ ಸ್ಟ್ರಾಂಗ್ ಆಗಿದೆ, ಸಸ್ಯನೂ ರೋಗಕ್ಕೆ ತುತ್ತಾಗ ಅಂತದೆ, ಆದರೆ ವಾತಾವರಣ ಪೂರಕವಾಗಿಲ್ಲ ಅಂತ ಅಂದಾಗ ನೋಡಿ ಈ ಭುಜದ ಒಂದು ಉದ್ದ ಇಷ್ಟೇ ಇರ್ತದೆ ಅಥವಾ 0 ಆಗಿರ್ತದೆ. ಆವಾಗ ರೋಗದ ಪ್ರಮಾಣ ಎಷ್ಟಿರ್ತದೆ ನೋಡಿ, ಇಷ್ಟೇ ಇರ್ತದೆ. ಸೊ ಎರಡೂ ನೋಡಿದ್ವಿ. ಈ ರೀತಿಯಲ್ಲಿ ಒಂದು ಗಿಡದಲ್ಲಿ ರೋಗ ಬಂದು ಅದು ಇಡೀ ಸಸ್ಯನ ಅಥವಾ ಇಡೀ ಬೆಳೆನ ಏರಿಯಾದನ್ನ ನಾಶ ಮಾಡೋ ಅಂಥ ಮಟ್ಟಕ್ಕೆ ಹೋಗಬೇಕು ಅಂದರೆ ರೋಗಾಣು ಸ್ಟ್ರಾಂಗ್ ಆಗಿರಬೇಕು. ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದು ರೋಗ ನಿರೋಧಿಸುವ ಸಾಮರ್ಥ್ಯ ಇಲ್ಲದೇ ಇರೋದಂತಾಗಬೇಕು. ಹಾಗೆ ವಾತಾವರಣ ಪೂರಕವಾಗಿರಬೇಕಾಗ್ತದೆ. ಆವಾಗ ರೋಗ ತುಂಬ ಸ್ಟ್ರಾಂಗ್ ಆಗ್ತದೆ, ಬೆಳೆನ ನಾಶ ಮಾಡ್ತದೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು? ಉದಾಹರಣೆಗೆ ಒಂದು ಯಾವುದೋ ರೋಗ ವಿಲ್ಟ್ಗೆ ತುತ್ತಾಗ್ತಾ ಇರ್ತದೆ, ನಾವು ಈ ಬೆಳೆ ಬೆಳೆದ್ರೆ ಅನ್ನಿಸ್ತದೆ. ಆ ವಿಲ್ಟನ್ನು ಎದುರಿಸುವ ಸಾಮರ್ಥ್ಯ ಇರೋ ತಳಿ ಆ ಬೆಳೆನಲ್ಲಿ ಯಾವುದಾದ್ರು ಇದೆಯಾ, ಅದು ಮಾಹಿತಿ ಪಡ್ಕೊಂಡು ನಾವು ಅದನ್ನು ನಾಟಿ ಮಾಡಬೇಕಾಗ್ತದೆ. ಹಾಗೆಯೇ ವಾತಾವರಣ, ಇಂಥ ವಾತಾವರಣದಲ್ಲಿ ಈ ಮಳೆಗಾಲದಲ್ಲಿ ಬೆಳೆ ಬೆಳೆದಾಗ ಈ ಒಂದು ಸಸ್ಯಕ್ಕೆ ಈ ರೋಗದ ತೀವ್ರ ಬಾಧೆ ಜಾಸ್ತಿ ಅಂತ ಹೇಳಿದಾಗ ಆ ವಾತಾವರಣದಲ್ಲಿ ಆ ಬೆಳೆ ಬೆಳೆಯುವ ಸಾಧ್ಯತೆಯನ್ನು ನಾವು ಕಡಿಮೆಗೊಳಿಸಬೇಕಾಗ್ತದೆ. ಹಾಗೆಯೇ ರೋಗಾಣುಗಳು ಆ ಏರಿಯಾದಲ್ಲಿ ಪದೇ ಪದೇ ಬರ್ತಾ ಇದೆ, ಅಲ್ಲಿ ರೋಗಾಣುಗಳು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದಾಗ ನಾವು ಆ ರೋಗದ ನಿರೋಧಕ ಶಕ್ತಿ ಇರೋದು ಒಂದು ತಳಿಯ ಆಯ್ಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಸೇಫ್ ಆಗಿರೋ ವಾತಾವರಣ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ರೋಗಾಣುಗಳನ್ನು ನಿವಾರಿಸಲಿಕ್ಕೆ ಪ್ರಿವೆಂಟಿವ್ ಮೆಸರ್ಸ್ ಏನು ತಗೋಬೋದು? ನಾಟಿಗೆ ಮೊದಲೇ ಮಣ್ಣನ್ನು ಶುಚಿಗೊಳಿಸ್ತಕ್ಕಂಥದ್ದು, ಟ್ರೈಕೋಡರ್ಮ ಸೂಡೋಮೋನಾಸ್ ಆಗ್ತಕ್ಕಂಥದ್ದು, ಸೋಲರೈಸೇಷನ್ ಆಗ್ತಕ್ಕಂಥದ್ದು, ಹೆಚ್ಚಿನ ಪ್ರಮಾಣದಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ಸಾವಯವ ಗೊಬ್ಬರಗಳನ್ನು ಹಾಕೋದು. ಸೊ ಈ ಮಾಹಿತಿ ನಮ್ಗೆ ಅರ್ಥ ಆಯಿತು ಅಂದರೆ ಸೊ ರೋಗ ಯಾಕೆ ಬರುತ್ತೆ, ಯಾವ ಟೈಮಲ್ಲಿ ಬರುತ್ತೆ, ಯಾಕೆ ಕಾಡುತ್ತೆ ಅನ್ನೋದು ಈ ಮಾಹಿತಿಯಿಂದ ನಿಮ್ಗೆ ಅರ್ಥ ಆಗಿರ್ತದೆ. ಇದು ತುಂಬ ತಾಂತ್ರಿಕವಾದ ಮಾಹಿತಿ, ಸುಲಭ ಅಲ್ಲ. ಇದರಿಂದ ನೀವು ಒಂದು ಅರ್ಥ ಆಗಲಿಲ್ಲ ಅಂದರೆ 1-2-3 ಸರಿ ವೀಡಿಯೋಗಳು ನೋಡ್ತಾ ಹೋಗ್ರಿ, ಖಂಡಿತ ಅರ್ಥ ಆಗ್ತದೆ ಸ್ನೇಹಿತರೆ. ಆದರೆ ಈಗ ರೋಗಾಣು ಬಂದು ಬೆಳೆನ ಅಟ್ಯಾಕ್ ಮಾಡಿದ ತಕ್ಷಣ ಸಸ್ಯ ಸುಮ್ಮನೆ ಇರ್ತದಾ? ಇಲ್ಲ, ಸಸ್ಯನೂ ರಿಯಾಕ್ಟ್ ಮಾಡ್ತದೆ. ಅದ್ರ ಬಗ್ಗೆ ತುಂಬ ಒಳ್ಳೆಯ ಮಾಹಿತಿ ಇದೆ, ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈ ಥರ ಇನ್ನೂ ಹೆಚ್ಚು ತಾಂತ್ರಿಕ ವಿಷಯಗಳು, ಹಾಗೆ ಫಂಗಿಸೈಡ್, ಮೋಡ್ ಆಫ್ ಆ್ಯಕ್ಷನ್ನು, ಗ್ರೂಪ್ಸು ಎಲ್ಲ ಮುಂದಿನ ವಾರಗಳಲ್ಲಿ ಕೊಡ್ತಾ ಹೋಗ್ತೀನಿ. ಯಾರು ನನ್ನ ಚಾನಲ್ ನಿರಂತರವಾಗಿ ನೋಡ್ತಾ ಇದ್ದೀರಿ ಅವರಿಗೆ ಧನ್ಯವಾದ ತಿಳಿಸ್ತಾ, ಯಾರು ಈ ಮೊದಲನೇ ಬಾರಿಗೆ ವಿಡಿಯೋ ನೋಡಿದ್ದೀರಿ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ನಮಸ್ಕಾರ.